ಆ, ಇವತ್ತು ಈ ಒಂದು ಸಿನಿಮಾ ಇಲ್ಲಿ ತನಕ ಬಂದಿರೋದಕ್ಕೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸಿನಿಮಾ ಜರ್ನಿ ಇಟ್ಸ್ ನಾಟ್ ದಟ್ ಈಸಿ. ಒಂದು ಸಿನಿಮಾನ ಫಸ್ಟಿಂದ ರಿಲೀಸ್ ಡೇ ತನಕ ತೊಗೊಂಡು ಬರೋದು ತುಂಬ ಕಷ್ಟ ಇರುತ್ತೆ. ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್. ಸಾಂಗ್ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಫಸ್ಟೇ ಸಾಂಗ್ ಕೇಳಿದ್ದೆ, ನಾನು ಹೇಳಿದ್ದೆ ಮನೋಜ್ಗೆ. ಆ ಸಾಂಗ್ ಕೇಳಾದ್ಮೇಲೂ ಕೂಡ ನಾನು ಹಮ್ ಮಾಡ್ತಾನೆ ಇದ್ದೀನಿ ಆ ಸಾಂಗ್ನ. ರವಿ ಮಾಮನ್ ಲೈನ್ ಎಲ್ಲ ನಿಂಗೇನೆ. ಆ್ಯಂಡ್ ಕಾಶಿಮಾ ಆ್ಯಂಡ್ ರಾಹುಲ್, ನಿಮ್ಮ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಒಳ್ಳೆ ರಿಯಲ್ ಕಪಲ್ ಥರ ಕಾಣಿಸ್ತಾ ಇದ್ದೀರಾ. ಸಾಂಗಲ್ಲಿ ಹೇಳ್ದಂಗೆ ಬಾಬಿ ಡಾಲ್ ಲುಕ್ ಸೋ ಬ್ಯೂಟಿಫುಲ್. ನಮ್ಮ ಡೈರೆಕ್ಟರ್ ತುಂಬ ಮಲ್ಟಿ ಟ್ಯಾಲೆಂಟೆಡ್. ಎಲ್ಲ ಕೆಲಸನೂ ಕೂಡ ಆ್ಯಸ್ ಅ ಡೈರೆಕ್ಟರ್ ಆಗಿ ಎಲ್ಲ ಏನಂತಾರೆ ಇಡೀ ಟೀಮ್ಗೂ ಅಷ್ಟೇ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಎಲ್ಲ ಕೆಲಸನೂ ಮಾಡ್ತೀನಿ, ಈ ಕೆಲಸ ಆ ಕೆಲಸ ಅಂತನೂ ಅಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ. ಅಷ್ಟು ಹಾರ್ಡ್ ವರ್ಕಿಂಗ್. ಆಲ್ ದ ವೆರಿ ಬೆಸ್ಟ್. 50 ಡೇ ಸೆಲೆಬ್ರೇಷನ್ ಮಾಡೋಣ. ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರತಿ ಪಡುಬಿದ್ರಿ. ನೀವೆಲ್ಲರೂ ನನ್ನ ಸೀರಿಯಲಲ್ಲಿ ಅಥವಾ ಡಾನ್ಸ್ ಕರ್ನಾಟಕ ಡಾನ್ಸಲ್ಲಿ ನೋಡಿರ್ತೀರ. ಆದರೆ ಈಗ ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಖುಷಿ ಇದೆ. ಆ್ಯಂಡ್ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡ್ತಿರೋದು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂಜನಾ ಮ್ಯಾಮ್ ಆ್ಯಂಡ್ ರಾಶಿಕಾ ಮ್ಯಾಮ್ ಫಾರ್ ಬೀಯಿಂಗ್ ಹಿಯರ್ ಸಪೋರ್ಟಿಂಗ್ ದಿ ಎಂಟೈರ್ ಟೀಮ್. ಆ್ಯಂಡ್ ಯು ಆಲ್ ಲುಕ್ ಗಾರ್ಜಿಯಸ್. ಫಸ್ಟ್ ಆಫ್ ಆಲ್, ಈ ಸ್ಟಾರ್ ಕಾಸ್ಟ್ ಆದಾಗ ನನಗೆ ಈ ಒಂದು ಪಾತ್ರ, ಅಶು ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ರಾಹುಲ್ಸ್ ಸಿಸ್ಟರ್ಸ್ ರೋಲ್, ಲಕ್ಕಿ ಸಿಸ್ಟರ್ ಪಾತ್ರ. ಕಾಸ್ಟ್ ಮಾಡಿದಾಗ ನನಗೆ ಮನೋಜ್ ಸರ್ ಫಸ್ಟ್ ಕಾಲ್ ಮಾಡಿದ್ದು. ಆ್ಯಂಡ್ ತುಂಬ ಖುಷಿ ಆಯಿತು, ಬಿಕಾಸ್ ಶೀ ಈಸ್ ಅ ವೆರಿ ಸಿಂಪಲ್ ಫ್ಯಾಮಿಲಿ ಓರಿಯೆಂಟೆಡ್ ಗರ್ಲ್. ಆ್ಯಂಡ್ ತುಂಬ ಫ್ಯಾಮಿಲಿ ಪರ್ಸನ್ ಅವಳು. ಅಪ್ಪ ಮತ್ತು ಮಗನ ಮಧ್ಯೆ ಏನೇನು ಜಗಳ ನಡೀತಿರುತ್ತೋ ಅವಳೇ ಹ್ಯಾಂಡಲ್ ಮಾಡ್ತಾಳೆ. ತುಂಬ ಪ್ರೊಟೆಕ್ಟಿವ್ ಆಗಿರ್ತಾಳೆ ಫ್ಯಾಮಿಲಿ ಕಡೆ. ಸೊ ಈ ಒಂದು ಪಾತ್ರ ನನ್ನನ್ನು ಕಾಸ್ಟ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಖುಷಿಯಿಂದ ಒಪ್ಕೊಂಡೆ. ಆ್ಯಂಡ್ ಅದಾದ ನಂತರ ನಾನು ಜಯರಾಮ್ ಸರ್ನ ಮೀಟ್ ಮಾಡಿದೆ. ಆ್ಯಂಡ್ ಹಿ ವಾಸ್ ಆಲ್ಸೋ ವೆರಿ ಸ್ವೀಟ್, ಒನ್ ಆಫ್ ದ ಸ್ವೀಟೆಸ್ಟ್ ಪ್ರೊಡ್ಯೂಸರ್ಸ್ ನಾನು ಇಲ್ಲಿ ತನಕ ನೋಡಿರೋದ್ರಲ್ಲಿ. ವೆರಿ ಡೌನ್ ಟು ಅರ್ತ್ ಕೂಡ. ಆ್ಯಂಡ್ ಅವ್ರು ನನ್ನ ಜೊತೆ ಮಾತಾಡಿದಾಗ ನಾನು ಮಾಡ್ತೀನಿ ಸರ್, ಖಂಡಿತ ಈ ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡೆ. ಆ್ಯಂಡ್ ಜಾಸ್ತಿ ಹೇಳೋದಿಲ್ಲ, ನೀವು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ನಮ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನನ್ನ ಹೆಸರು ಭಾವನಾ ಚಂದ್ರ. ನಾನು ಈ ಮೂವಿನಲ್ಲಿ ಅಡ್ವೊಕೇಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ರವಿ ಪ್ರಕಾಶ್ ಸರ್ ನನ್ನ ಕೋ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನನಗೆ ಈ ಮೂವಿನಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದು ಜಯರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಡೀ ಟೀಮು ನಿಜವಾಗ್ಲೂ ಏನು ಹೇಳಬೇಕಂದ್ರೆ, ಟೀಮ್ ಬಗ್ಗೆ ಇದು ಒಂದು ಮೂವಿ ಟೀಮ್ ಅಂತ ನನಗೆ ಅನಿಸೇ ಇಲ್ಲ. ವಿ ಆಲ್ ಆರ್ ಲೈಕ್ ಫ್ರೆಂಡ್ಸ್. ಅಷ್ಟೇ ಸಪೋರ್ಟಿವ್ ಆಗಿ ಇವಾಗ ಎಲ್ಲರೂ ಮೆನ್ಷನ್ ಮಾಡ್ದಾಗೇನೆ ಒಬ್ಬರು ಇಂಥ ಕೆಲಸ ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ಯಾರೂ ಮಾಡಿಲ್ಲ. ಪ್ರತಿಯೊಬ್ಬರೂ ಈ ಮೂವಿನ ಅವ್ರವ್ರದ್ದೇ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅಂದ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಮೂವಿ ಮಾಡಿದ್ದಾರೆ. ಸೊ ಐ ವಿಶ್ ಆಲ್ ದ ಟೀಮ್ ವೆರಿ ಬೆಸ್ಟ್. ಆ್ಯಂಡ್ ಅದು ಸಾಂಗ್ ನನಗೆ ಇವಾಗ ಹಾಡಿದ್ದು ನಮಗೇನೆ ಗೊತ್ತಿಲ್ಲ ಮನೋಜ್ ಅವ್ರು ಹಾಡ್ತಿದ್ದಾರೆ ಅನ್ನೋದು. ಸೊ ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಅಸ್. ಸಾಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಟೀಸರು ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಮೂವಿ ಕೂಡ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ವೆರಿ ವೆರಿ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ರಾಶಿಕಾ ಅವರು ಮತ್ತು ಸಂಜನಾ ಅವರಿಗೆ. ಆ್ಯಂಡ್ ಕಾಶಿಮಾ ಆ್ಯಂಡ್ ರಾಹುಲ್ ಇಸ್ ಲೈಕ್ ನಿಜವಾಗ್ಲೂ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ, ಒಳ್ಳೆ ಕಪಲ್ಲು. ಆ್ಯಂಡ್ ಮನೋಜ್ ಅವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಿಲ್ಲ ನಿಜವಾಗ್ಲೂ. ಪ್ರತಿ ಒಂದರಲ್ಲೂ ಆ್ಯಸ್ ಎವ್ರಿಬಡಿ ಸೆಡ್ ಮಲ್ಟಿ ಟ್ಯಾಲೆಂಟೆಡ್ ಅಂತ. ಎಸ್ ಅಫ್ಕೋರ್ಸ್, ಹೋಗ್ತಾ ಹೋಗ್ತಾ ನಿಮಗೆ ಎಲ್ರಿಗೂ ಗೊತ್ತಾಗುತ್ತೆ ಯಾವ್ಯಾವ್ದ್ರಲ್ಲಿ ಟ್ಯಾಲೆಂಟ್ ಇದ್ದಾರೆ ಅಂತ. ಆ್ಯಂಡ್ ಸೂರಜ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಮ್ಯೂಸಿಕ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಆಲ್ ದ ಟೀಮ್, ಎಲ್ಲ ಟೀಮ್ಗೂ, ನನಗೂ ಇನ್ಕ್ಲೂಡಿಂಗ್. ವಿಶಸ್ ಗುಡ್ ಲಕ್. 100 ಡೇಸ್ ಓಡಲಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಮೂವೀಸ್ನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ಯಾಕೆಂದರೆ ಒ ಟಿ ಟಿಯಲ್ಲಿ ಬರಬಹುದು, ಬಟ್ ಒ ಟಿ ಟಿಲಿ ನೋಡೋಕ್ಕೂ ಥಿಯೇಟ್ರಲ್ಲಿ ನೋಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಎಲ್ಲರೂ ಥಿಯೇಟರಲ್ಲಿ ಬಂದು ಮೂವಿ ನೋಡಬೇಕು ಅಂತ ಕೇಳ್ಕೊತೀನಿ. ಸೊ ಆರತಿ ಅವ್ರ ಪೇರಾಗಿ ನಾನು ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ನನ್ನ ಪಾತ್ರದ ಬಗ್ಗೆ ಹೇಳೋದಕ್ಕಿಂತ ಮನೋಜ್ ಅವ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಬಿಕಾಸ್ ನಾನು ನೋಡಿರೋಂಥ ಡೈರೆಕ್ಟರ್ಸ್ಗಳಲ್ಲಿ ಒನ್ ಆಫ್ ದ ಮೋಸ್ಟ್ ಕೂಲೆಸ್ಟ್ ಡೈರೆಕ್ಟರ್ಸ್ ಅನ್ಸುತ್ತೆ. ಆರಾಮಾಗಿ ಹಂಗಾರೆ ನೀವು ಶೂಟ್ ಮಾಡ್ತಾ ಇದ್ದೀರಂತ ಅನ್ಸಲ್ಲ ಆ್ಯಕ್ಚುಲಿ. ಹಂಗಾರೆ ಏನು ಬೇಕಾದ್ರೆ ಮಾಡಿಸ್ಬಿಡ್ತಾರೆ ಆ್ಯಂಡ್ ಯು ವೋಂಟ್ ನೋ ಯುವರ್ ಆ್ಯಕ್ಚುಲಿ ಶೂಟಿಂಗ್. ಆ ಥರ ಒಬ್ಬ ಮನುಷ್ಯ.
ಇಲ್ಲ ನನ್ನ ಜೊತೆ ಕೂಲ್ ಆಗಿದ್ರು, ಸೊ ನನ್ನ ಪರ್ಸ್ಪೆಕ್ಟಿವ್ ಇಂದ ಹೇಳ್ತಾ ಇದ್ದೀನಿ. ಬೈ ದ ಎನಿವೇಸ್, ಇಷ್ಟು ಮಲ್ಟಿ ಟ್ಯಾಲೆಂಟೆಡ್ ಇದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ. ಬಿಕಾಸ್ ನಾನು ನಿಜ ಹೇಳ್ಬೇಕಂದ್ರೆ ಉದಯ ಅವರು ನನಗೆ ಒಂದು 10 ವರ್ಷದ ಪರಿಚಯ, ಅವ್ರ ಮೂಲಕ ಈ ಟೀಮಿಗೆ ಎಂಟರ್ ಆದೆ. ಬಟ್ ಉದಯ ಬಿಟ್ಟು ಬೇರೆ ಯಾರೂ ಗೊತ್ತಿಲ್ಲ. ಫಸ್ಟ್ ಮನೋಜ್ ಅವ್ರನ್ನ ಮೀಟ್ ಮಾಡಿದಾಗ ಯಾರೋ ಚಿಕ್ಕ ಹುಡುಗ ಡೈರೆಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇವತ್ತು ಅವ್ರ ಟ್ಯಾಲೆಂಟ್ ಇನ್ನೂ ಬೇಜಾನಿದೆ ಅನ್ಸುತ್ತೆ ಗೊತ್ತಾಗೋದಕ್ಕೆ. ಬಿಕಾಸ್ ಅವರೆಲ್ಲ ಹೇಳ್ತಿರೋದು ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ದೇರ್ಸ್ ಲಾಟ್ ಮೋರ್ ಟು ಕಮ್. ಅಂಡ್ ಬರ್ತಾ ಇದೆ. ಐ ನೋ ಒನ್ ಆಫ್ ದ ಥಿಂಗ್ಸ್ ದಟ್ಸ್ ಕಮಿಂಗ್. ಸೊ ಆಲ್ ದ ಬೆಸ್ಟ್ ನಿಮಗೆ. ಸೊ ಅದು ಐ ಥಿಂಕ್ ದಟ್ ಕಮ್ಸ್ ಫ್ರಮ್ ಅವರ್ ಲವ್ ಫಾರ್ ಸಿನಿಮಾ ಅನ್ಸುತ್ತೆ. ದಟ್ ಐ ಕ್ಯಾನ್ ಸಿ ಇನ್ ಹಿಸ್ ಪ್ಯಾಷನ್ ಟುವರ್ಡ್ಸ್ ಪ್ರತಿಯೊಂದು ಸಿನಿಮಾ ಮಾಡೋದ್ರಲ್ಲೂ ಅವರು ಪ್ರತಿಯೊಂದ್ಸತಿ ಅವ್ರು ಸ್ಟೇಜಿಗೆ ಬಂದಾಗ್ಲೂ ಇಟ್ಸ್ ಲೈಕ್ ಅವ್ರ ಪ್ಯಾಷನ್ ಅವ್ರ ಮಾತಲ್ಲೇ ಕೇಳತ್ತೆ. ಲೈಕ್ ಎವ್ರಿ ಸಿಂಗಲ್ ವರ್ಡ್ ಕೈಂಡ್ ಆಫ್ ಎಕೋಸ್ ಇಸ್ ಪ್ಯಾಷನ್ ಫಾರ್ ಸಿನಿಮಾ. ಸೊ ಈ ತರ ಪ್ರೊಡ್ಯೂಸರ್ ನಮಗೆ ಸಿಕ್ಕಿದ್ದಕ್ಕೆ ಐ ಥಿಂಕ್ ವಿ ಆರ್ ವೆರಿ ಲಕ್ಕಿ. ಅಂಡ್ ಐ ಹೋಪ್ ವಿ ಆರ್ ಲಕ್ಕಿ ಎನಫ್ ಟು ವರ್ಕ್ ವಿತ್ ಹಿಮ್ ಅಗೇನ್ ಇನ್ ದ ಫ್ಯೂಚರ್ ಇನ್ ಮೆನಿ ಮೋರ್ ಪ್ರಾಜೆಕ್ಟ್ಸ್. ಅಂಡ್ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾ ಇರಿ ಸರ್ ನಮ್ಮ ಜೊತೆನೆ. ಇನ್ನೊಂದು ಹೊಸಬ್ರ ಜೊತೆನೂ ಮಾಡಿ, ಬಟ್ ನಮ್ಮ ಜೊತೆನೂ ಮಾಡ್ತಾ ಇರಿ ಸರ್. ಪಾತ್ರ ಹೇಳ್ಬೋದಾ? ಇಲ್ಲಲ್ವಾ? ಇಲ್ಲ, ನನ್ನ ಪಾತ್ರ ಇಸ್ ಅಮೇಝಿಂಗ್ ಅಂಡ್ ಔಟ್ ಆಫ್ ದ ಬಾಕ್ಸ್. ನನ್ನ ಹತ್ರ ಏನೇನು ಬರುತ್ತೆ ಅದೆಲ್ಲ ಅವರು ಆಕ್ಟ್ ಮಾಡಿಸಿದ್ದಾರೆ. ಆಕ್ಚುಲಿ ಫಸ್ಟ್ ಫಿಲ್ಮ್ ನಾನು ತಲಪತಿ ವಿಜಯ್ ಸರ್ ಜೊತೆ ಮಾಡಿದ್ದೀನಿ ಓನ್ಲಿ 13 years ಬ್ಯಾಕ್. ಬಟ್ ಅಲ್ಲಿ ಆಕ್ಟಿಂಗ್ ಇಲ್ಲ, ಓನ್ಲಿ ನೋ ಡೈಲಾಗು, ನೋ ಎಕ್ಸ್ಪ್ರೆಷನ್, ಓನ್ಲಿ ಡ್ಯಾನ್ಸ್ ಇತ್ತು. ಬಟ್ ಇದೇ ಫಸ್ಟ್ ಟೈಮ್ ನಾನು ತುಂಬಾ ಖುಷಿಯಾಗಿ ಆಕ್ಟ್ ಮಾಡಿರೋ ಫಿಲ್ಮು. ಆ್ಯಂಡ್ ಇಟ್ಸ್ ನಾಟ್ ಆಕ್ಟಿಂಗ್, ಇಟ್ ವಾಸ್ ತುಂಬಾ ರಿಯಲ್ ತರ ಇತ್ತು. ಆಂಬಿಯನ್ಸ್ ಮಾಡಿರೋ ನಮ್ಮ DOP ಸರ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಡೈರೆಕ್ಟರ್ ಸರ್ ಇಟ್ಸ್ ಸೋ ಲೈಕ್ ಆಫ್ ಬ್ರದರ್ಸ್, ತುಂಬಾ ಬ್ರದರ್ಸ್ ತರ ಇತ್ತು. ಆಮೇಲೆ ಹೀರೋ ಆ್ಯಂಡ್ ಹೀರೋಯಿನ್ ಅಂದ್ರೆ ಆಕ್ಚುಲಿ ಫಿಲ್ಮ್ ಅಲ್ಲಿ ನನ್ನ ಲವರ್ ಹೀರೋಯಿನ್ ಆಕ್ಚುಲಿ. ಆ್ಯಂಡ್ ಎಸ್, ಇವತ್ತು ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ಲಾಂಚ್ ಮಾಡಿದ್ದೀವಿ. ಸೊ ನನಗಂತೂ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ಹೇಗೆ ಬಂದಿದೆ ಅಂತ. ಸೊ ಈಗಲೇ ನೋಡಿದ್ದು ನಾನು ಔಟ್ಪುಟ್ ತುಂಬ ಚೆನ್ನಾಗಿ, ನನಗೆ ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅನ್ಕೊತೀನಿ. ಆ್ಯಂಡ್ ಹಾಯ್. ಸೊ ಐ ವುಡ್ ಲೈಕ್ ಟು ಸೇ ಡೆಫಿನೆಟ್ಲಿ ಐ ವಾಂಟ್ ಟು ಥ್ಯಾಂಕ್ ನಮ್ಮ ಮಾಸ್ಟರ್ ಅಭಿ ಮಾಸ್ಟರ್. ತುಂಬ ಗೋಳು ಇಟ್ಕೊಂಡಿದ್ದೀವಿ, ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರ ಮಾಸ್ಟರ್. ಇಟ್ ವಾಸ್ ಫನ್ ವರ್ಕಿಂಗ್ ವಿತ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆರ್ ಮ್ಯೂಸಿಕ್ ಡೈರೆಕ್ಟರ್ ಡೆಫಿನೆಟ್ಲಿ ಸರ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಇರ್ಬೋದು, ನಮ್ಮ ಡಿರೆಕ್ಟರ್, ಅವರ ವಿಷನ್ ಐ ವುಡ್ ಲೈಕ್ ಟು ಸೇ ದ್ಯಾಟ್ ಅವ್ರು ನನಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಈ ಥರ ಬರುತ್ತೆ, ಹಿಂಗಾಗುತ್ತೆ ಅಂತ. ಔಟ್ಪುಟ್ ಅಲ್ಲೂ ಕೂಡ ಸೇಮ್ ಟು ಸೇಮ್ ಇದೆ. ಆ್ಯಂಡ್ ದಟ್ ಈಸ್ ವೆರಿ ಡಿಫಿಕಲ್ಟ್ ಟು ಶೋ, ವಿಚ್ ಐ ವುಡ್ ಥ್ಯಾಂಕ್ ಮೈ ಡಿರೆಕ್ಟರ್ ಫಾರ್ ದ್ಯಾಟ್. ಆ್ಯಂಡ್ ಎಸ್, ಫೈನಲಿ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ದಿಸ್ ಈಸ್ ಜಸ್ಟ್ ದ ಬಿಗಿನಿಂಗ್. ಇನ್ನೂ ತುಂಬ ಕಂಟೆಂಟ್ಸ್ ಬರುತ್ತೆ. ನಿಮಗೆ ಇದು ಹೇಗೆ ಎಂಟರ್ಟೈನ್ ನಿಮಗೆ ತುಂಬ ಇಷ್ಟ ಆಯಿತು, ಡೆಫಿನೆಟ್ಲಿ ಎವ್ರಿ ಕಂಟೆಂಟ್ ಕೂಡ ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇಷ್ಟು ಪ್ರೀತಿಯಿಂದ ನಮ್ಮ ಸಿನಿಮಾ ನೀ ನನಗೆ ಅಲ್ಲವಾ ನಿಮಗೆ ಕೊಡ್ತಿದ್ದೀವಿ. ಸೊ ಅಷ್ಟೇ ಪ್ರೀತಿಯಿಂದ ನಮ್ಮ ಕನ್ನಡ ಆಡಿಯನ್ಸ್ ಇರ್ಬೋದು, ಮೀಡಿಯಾ ಇರ್ಬೋದು, ಅಷ್ಟೇ ಪ್ರೀತಿಯಿಂದ ರಿಸೀವ್ ಮಾಡಿದ್ರೆ ನಾವು ಗೆಲ್ತೀವಿ ಅನ್ನೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಗೆಸ್ಟ್ ಸಂಜನಾ ಮ್ಯಾಮ್ ಆ್ಯಂಡ್ ರಾಶಿಕಾ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಟೈಮ್ ಆ್ಯಂಡ್ ಕಮಿಂಗ್. ಆ್ಯಂಡ್ ಈ ಸಾಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಇದು ನನ್ನ ಒಬ್ಬನ ಕೈಯಲ್ಲಿ ಸಾಧ್ಯ ಅಂತೂ ಆಗಿಲ್ಲ. ಆ್ಯಂಡ್ ಇಟ್ಸ್ ಅ ಟೀಮ್ ಎಫರ್ಟ್. ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಕೋರಿಯೋಗ್ರಾಫರ್ ಅಭಿ ಮಾಸ್ಟರ್, ಸೂರಜ್, ನಮ್ಮ ಡೈರೆಕ್ಟರ್. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಆ್ಯಕ್ಚುಲಿ ನಾವು ಇದು ಸಿನಿಮಾ ಸ್ಟಾರ್ಟ್ ಮಾಡಿ 2 years ಆಗಿತ್ತು. ಆ್ಯಂಡ್ ವಿ ವರ್ ಸ್ಟಕ್. ಆ ಟೈಮಲ್ಲಿ ನಮ್ಮ ಸೇವಿಯರ್ ಜಯರಾಮ್ ಸರ್ ಈ ಕೇಮಿನ್ ಅವರಿಂದ ಈ ಪ್ರಾಜೆಕ್ಟ್ ಆಯಿತು. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸ್ನೇಹಿತ್ ಬ್ರೋ ಬಂದಿದ್ದಕ್ಕೆ. ಆ್ಯಂಡ್ DOP ಸರ್, ಥ್ಯಾಂಕ್ ಯು ಫಾರ್ ಇಷ್ಟು ಚೆನ್ನಾಗಿ ನಮ್ಮನ್ನ ಸ್ಕ್ರೀನಲ್ಲಿ ತೋರಿಸಿದ್ದೀರಾ. ಒಂದು ಒಳ್ಳೆ ಪಿಕ್ಚರ್ ಮಾಡಿದ್ದೀವಿ. ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ಅ ರಾಮ್ ಕಾಮ್, ಇನ್ನೊಂದು ಆ್ಯಕ್ಚುಲಿ ಸೋಷಿಯಲ್ ಟಾಪಿಕ್ನ ಮುಟ್ಟಿದ್ದೀವಿ. ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಅದು. ನಾವು ಸದ್ಯಕ್ಕೆ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಕಂಟೆಂಟ್ ಬಿಡ್ತಾ ನಿಮಗೆ ಅದು ಗೊತ್ತಾಗುತ್ತೆ. ಇಷ್ಟು ಜನ ಇದ್ರ ಜೊತೆ ಇನ್ನೊಂದಷ್ಟು ಜನ ಸ್ಟ್ರಗಲ್ ಮಾಡಿ ಈ ಸಿನಿಮಾ ತೆಗ್ದಿದ್ದೀವಿ.
ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ಮೂಡ್ ಬಂದಿದೆ. ಅಂದರೆ ಎಲ್ಲರೂ ಹೇಳೋ ಥರ ನಾನೇ ಹೇಳ್ತೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ಇಟ್ ಹಸ್ ಕಮ್ ಔಟ್ ರಿಯಲಿ ಗುಡ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅದೊಂದು ಜಲಕ್ನ ಸಾಂಗ್ ಆಯಿತು, ಟೀಸರಲ್ಲಿ ಆಯಿತು, ಎಲ್ಲ ಕಡೆ ತೋರಿಸಿದ್ದೀವಿ ಆಲ್ರೆಡಿ. ಸೊ ಮುಂಬರೋ ದಿನಗಳಲ್ಲಿ ಸಿನಿಮಾ ಬಿಡುಗಡೆ ಆದ ನಂತರ ದಯವಿಟ್ಟು ಈಗ ಟೀಸರ್ಗೇನು ಪ್ರೀತಿ ಕೊಟ್ರಿ ಅಥವಾ ಈಗ ಸಾಂಗ್ ನಾವು ಕೇಳಿದ್ರೆ ಏನು ಚೆನ್ನಾಗಿದೆ ಅಂತ ಹೇಳಿ ಪ್ರೀತಿ ತೋರಿಸ್ತಾ ಇದ್ದೀರಾ, ಅಷ್ಟೇ ಪ್ರೀತಿನ ಕೊಟ್ಟರೆ ಇಷ್ಟು ಟೀಮು ಸರ್ವೈವ್ ಆಗುತ್ತೆ. ಅಂದರೆ ಮುಂದೆ ಇನ್ನಷ್ಟು ಅವಕಾಶಗಳು ಬರುತ್ತೆ. ಆ್ಯಂಡ್ ಮೇನ್ ಆಗಿ ನಿರ್ಮಾಪಕರು ಇನ್ನೊಂದಷ್ಟು ಹೊಸಬರಿಗೆ ಸಿನಿಮಾಗಳನ್ನ ಮಾಡ್ತಾರೆ. ಯಾಕೆಂದರೆ ಯಾರೋ ಒಬ್ರು ಹೊಸಬರಿಗೆ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಹೋಯ್ತು ಅಂದರೆ ಆ ನಿರ್ಮಾಪಕರು ಇಂಡಸ್ಟ್ರಿಯಿಂದ ಹೋಗ್ಬಿಡ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ನಾವೊಬ್ಬ ನಿರ್ಮಾಪಕರನ್ನ ಉಳಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ದಯವಿಟ್ಟು ನಮ್ಮ ಸಿನಿಮಾ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ. ಯೂಟ್ಯೂಬಲ್ಲಿ ಟ್ರೈಲರ್ ಬಿಟ್ಟಿರ್ತಾರೆ, ಸಾಂಗ್ಸ್ ಬಿಟ್ಟಿರ್ತಾರೆ, ಟೀಸರ್ ಬಿಟ್ಟಿರ್ತಾರೆ, ಎಷ್ಟೊಂದು ಸಿನಿಮಾಗಳದ್ದು. ಅದನ್ನ ನೋಡಿ ಯಾವುದು ಕ್ವಾಲಿಟಿ ಕಂಟೆಂಟ್ ಅನ್ಸುತ್ತೋ, ಯಾವುದು ಒಳ್ಳೆ ಕಂಟೆಂಟ್ ಅನ್ಸುತ್ತೋ, ಸೊ ಎನಿ ಡೇ ಯಾವುದೇ ಒಳ್ಳೆ ಕಂಟೆಂಟ್ ಇದ್ರೂ ಕೂಡ ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಒಂದಷ್ಟು ಜನ ಹೊಸಬ್ರನ್ನ ಟ್ಯಾಲೆಂಟೆಡ್ ಆಗಿರೋರನ್ನ ದಯವಿಟ್ಟು ಬೆಳೆಸಿ. ಆ್ಯಂಡ್ ಥ್ಯಾಂಕ್ ಯು ನನ್ನ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಈ ಸಾಂಗ್ ಯೂಟ್ಯೂಬಿಗೆ ಬಂದ ನಂತರ ದಯವಿಟ್ಟು ಎಲ್ಲ ಶೇರ್ ಮಾಡಿ, ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.